ಸೋರಿಕೆಯಾಗಿದ್ದು ಕೇಂದ್ರ ಸರ್ಕಾರದಿಂದ ನೀಟ್ ಪರೀಕ್ಷೆ ರದ್ದಾಗಿದೆ. ಮೇ 3ರಂದು ದೇಶದಾದ್ಯಂತ ನಡೆದಿದ್ದ ನೀಟ್ ಪರೀಕ್ಷೆ ರದ್ದು ಮಾಡಿ ಆದೇಶ ಹೊರಡಿಸಿದ್ದಾರೆ. ರಾಷ್ಟ್ರೀಯ ಪರೀಕ್ಷಾ ಏಜೆನ್ಸಿ ನಡೆಸಿದ್ದ ಮೇ 3ರ ನೀಟ್ ಪರೀಕ್ಷೆ ರದ್ದು. ರಾಜಸ್ಥಾನದಲ್ಲಿ ಪ್ರಶ್ನೆ ಪತ್ರಿಕೆ ಲೀಕ್ ಆದ ಬೆನ್ನಲ್ಲೇ ನೀಟ್ ಪರೀಕ್ಷೆ ರದ್ದು ಮಾಡಿದ್ದಾರೆ. ವೈದ್ಯಕೀಯ ಕೋರ್ಸ್ಗಳ ಪ್ರವೇಶ ಪರೀಕ್ಷೆ ನೀಟ್ ರದ್ದು ಮಾಡಿದೆ ಕೇಂದ್ರ. ಹೊಸದಾಗಿ ನೀಟ್ ಪರೀಕ್ಷೆ ಆಯೋಜಿಸುವುದಕ್ಕೆ ಕೇಂದ್ರ ಸರ್ಕಾರ ನಿರ್ಧಾರ ತೆಗೆದುಕೊಂಡಿದ್ದು ದೇಶದಾದ್ಯಂತ 23 ಲಕ್ಷ ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆ ಬರೆದಿದ್ರು. ಪರೀಕ್ಷೆ ರದ್ದು. ಕರ್ನಾಟಕದಲ್ಲಿ 1.5 ಲಕ್ಷ ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆ ಬರೆದಿದ್ರು. ಅಂದ್ರೆ 1,40,000 ಜನ ವಿದ್ಯಾರ್ಥಿಗಳು. ಮತ್ತೊಂದು ಸಲ ಪರೀಕ್ಷೆ ಮಾಡೋದಕ್ಕೆ ರಾಷ್ಟ್ರೀಯ ಪರೀಕ್ಷಾ ಏಜೆನ್ಸಿ ನಿರ್ಧಾರ ಮಾಡಿದೆ. ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯ ಅಧಿಕೃತ ಪೋಸ್ಟ್ ನೀವು ನೋಡ್ತಾ ಇದ್ದೀರಿ. ಪ್ರಿಂಟಿಂಗ್ ಪ್ರೆಸ್ನಿಂದ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗುತ್ತೆ. ಮಹಾರಾಷ್ಟ್ರದ ನಾಸಿಕ್ನ ಪ್ರಿಂಟಿಂಗ್ ಪ್ರೆಸ್ನಿಂದ, ಅಲ್ಲಿಂದ ಹರಿಯಾಣದಿಂದ ರಾಜಸ್ಥಾನದ ಸೀಕರ್ ಕೋಚಿಂಗ್ ಸೆಂಟರ್ನ ಮಾಲೀಕ ಇದನ್ನ ತನ್ನ ವಿದ್ಯಾರ್ಥಿಗೆ, ಕೇರಳದಲ್ಲಿ ಓದ್ತಾ ಇದ್ದ ವಿದ್ಯಾರ್ಥಿಗೆ ಲೀಕ್ ಮಾಡ್ತಾನೆ. ಅದಾದ ಮೇಲೆ ವಾಟ್ಸ್ಆಪ್, ಟೆಲಿಗ್ರಾಮ್ಗಳಲ್ಲಿ ಡಾಕ್ಯುಮೆಂಟ್ಗಳಾಗಿ ಈ ಪ್ರಶ್ನೆ ಪತ್ರಿಕೆಗಳು ಹರಿದಾಡಿವೆ, ಮಾರಾಟ ಆಗಿವೆ. ಮೊದಲಿಗೆ 5 ಲಕ್ಷ ರೂಪಾಯಿಗೆ ಮಾರಾಟ ಆಗಿವೆ. ನಂತರ 30 ಸಾವಿರ ರೂಪಾಯಿಗೆ ಮಾರಾಟ ಮಾಡಿದ್ದಾರೆ. 600 ಅಂಕಗಳ ಪ್ರಶ್ನೆಗಳು ಸೋರಿಕೆಯಾಗಿವೆ. ಇನ್ನು ಈ ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದ್ದು ಹೇಗೆ ಅನ್ನೋದನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಿಮಗೆ ವಿವರಿಸ್ತಾ ಇದೆ. ಡೀಟೇಲ್ ಆಗಿ ಇನ್ಸೈಡ್ ಸ್ಟೋರಿ ಕೊಡ್ತಾ ಇದ್ದೀವಿ. ಮಹಾರಾಷ್ಟ್ರದ ನಾಸಿಕ್ ಪ್ರಿಂಟಿಂಗ್ ಪ್ರೆಸ್ನಿಂದ ಸೋರಿಕೆಯಾಗಿತ್ತು ಈ ಪ್ರಶ್ನೆ ಪತ್ರಿಕೆ. ನಾಸಿಕ್ನಿಂದ ಹರಿಯಾಣ ತಲುಪಿ ನಂತರ ರಾಜಸ್ಥಾನದಲ್ಲಿ ಮಾರಾಟ ಆಗಿರುತ್ತೆ. ರಾಜಸ್ಥಾನದ ಸೀಕರ್ನ ಕೋಚಿಂಗ್ ಸೆಂಟರ್ನಿಂದ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದ್ದು ಕೋಚಿಂಗ್ ಸೆಂಟರ್ ಮಾಲೀಕ ರಾಕೇಶ್ ಮಾಂಡವಾರಿಯಾ ಇದನ್ನ ಲೀಕ್ ಮಾಡಿದ್ದಾನೆ. ರಾಜಸ್ಥಾನ ಮೂಲದ ವಿದ್ಯಾರ್ಥಿ ಕೇರಳದಲ್ಲಿ ಓದ್ತಾ ಇರ್ತಾನೆ. ಆ ಕೇರಳದ ವಿದ್ಯಾರ್ಥಿಗೆ ಈ ರಾಕೇಶ್ ಕಳಿಸಿದ್ದಾನೆ. ಕೇರಳದ ವಿದ್ಯಾರ್ಥಿ ರಾಜಸ್ಥಾನದ ಸೀಕರ್ನಲ್ಲಿದ್ದ ಸ್ನೇಹಿತನಿಗೆ ಶೇರ್ ಮಾಡಿದ್ದ. ರಾಜಸ್ಥಾನದ ಸೀಕರ್ನ ಪಿಜಿ ಮಾಲೀಕನಿಗೆ ಶೇರ್ ಆಗಿತ್ತು ಪ್ರಶ್ನೆ ಪತ್ರಿಕೆ. ಜೈಪುರದ ಮನೀಶ್ ಯಾದವ್ ಎಂಬಾತ ಕೂಡ ಪ್ರಶ್ನೆ ಪತ್ರಿಕೆ ಲೀಕ್ ನಲ್ಲಿ ಭಾಗಿಯಾಗಿದ್ದಾನೆ. 23 ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಕೋಚಿಂಗ್ ಮಾಫಿಯಾ ಆಟ ಆಡಿದೆ. 410 ಪ್ರಶ್ನೆಗಳಿದ್ದ 150 ಪೇಜ್ನ PDF ಡಾಕ್ಯುಮೆಂಟ್ ಆನ್ಲೈನ್ ನಲ್ಲಿ ಮಾರಾಟ ಆಗಿದೆ. ನೀಟ್ ಪರೀಕ್ಷೆಗೆ 1 ವಾರಕ್ಕೆ ಮೊದಲೇ ಸಂಭಾವ್ಯ ಪತ್ರಿಕೆ ಅನ್ನೋ ಹೆಸರಲ್ಲಿ ಲೀಕ್ ಆಗಿದೆ. ಆರಂಭದಲ್ಲಿ 5 ಲಕ್ಷ ರೂಪಾಯಿಗೆ ಪ್ರಶ್ನೆ ಪತ್ರಿಕೆ ಮಾರಾಟ ಆಗಿ ನಂತರ 3,000ಕ್ಕೂ ಸೇಲ್ ಆಗಿದೆ, 30,000ಕ್ಕೂ ಸೇಲ್ ಆಗಿದೆ. ಪ್ರೈವೇಟ್ ಮಾಫಿಯಾ ಅಂತ ಒಂದು ವಾಟ್ಸ್ಆಪ್ ಗ್ರೂಪ್ ಮಾಡಿಕೊಂಡು ಅದರಲ್ಲಿ ವೈರಲ್ ಮಾಡಿದ್ದಾರೆ. ಮಹಾರಾಷ್ಟ್ರ, ರಾಜಸ್ಥಾನ, ಆಂಧ್ರ, ತೆಲಂಗಾಣ, ಕೇರಳದಲ್ಲಿ ಪ್ರಶ್ನೆ ಪತ್ರಿಕೆ ಹಂಚಿಕೆಯಾಗಿದೆ. ವಾಟ್ಸ್ಆಪ್ ಗ್ರೂಪ್ನಲ್ಲಿ ವೈರಲ್ ಆದಾಗ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿರೋದು ಬಯಲಾಗಿದೆ. ಒಂದು ಗ್ರೂಪ್ ಮಾಡಿಕೊಂಡು ಆ ಗ್ರೂಪ್ನಲ್ಲಿ ಇವರು ಈ ಪ್ರಶ್ನೆ ಪತ್ರಿಕೆಗಳನ್ನ ಶೇರ್ ಮಾಡ್ಕೊಳ್ತಾ ಇದ್ರು. ಪ್ರೈವೇಟ್ ಮಾಫಿಯಾ ಅಂತ ಆ ವಾಟ್ಸ್ಆಪ್ ಗ್ರೂಪ್ನ ಹೆಸರು. ಒಂದು ರಾಜ್ಯ ಅಲ್ಲ, ಮಹಾರಾಷ್ಟ್ರ, ರಾಜಸ್ಥಾನ, ಆಂಧ್ರ ಸೇರಿದಂತೆ ರಾಜ್ಯ ಹರಿದಾಡಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.